ಆಡಿಯೋ ವಿಚಾರದಲ್ಲಿ ಈಗಾಗಲೇ ನಮ್ಮ ಜೆಸಿಯಿಂದ ರಿಪೋರ್ಟ್ ತರಿಸಿಕೊಂಡಿದ್ದೀನಿ. ಇಮಿಡಿಯೇಟ್ ಕ್ರಮ ಕೈಗೊಳ್ತೀನಿ. ಸಸ್ಪೆಂಡ್ ಮಾಡ್ತೀನಿ. ಈಗ ಲಂಚದ ಬಗ್ಗೆ ಏನ್ ಮಾಡ್ತೀರಾ? ಲಂಚದ ಬಗ್ಗೆ ಏನಿದೆ ರಿಪೋರ್ಟ್ ತರಿಸ್ಕೊಳ್ಳೋಣ. ಅಬಕಾರಿ ಇಲಾಖೆಯಲ್ಲಿ ಇದು ಪ್ರಥಮ ಬಾರಿಗಿಲ್ಲ. ಅದು ಎಂದು ಅಬಕಾರಿ ಇಲಾಖೆ ಅಂದಿಂದನೂ ಇದೆ. ಆದ್ರೆ ಕೆಲವು ವಿಚಾರಗಳನ್ನ ಸರಿ ಮಾಡತಕ್ಕಂಥದ್ದು ಇದೆ. ಅದನ್ನ ಸರಿ ಮಾಡಿ ಶುದ್ಧ ರೀತಿಯಲ್ಲಿ ಒಯ್ತಕ್ಕಂಥ ಕೆಲಸ ಮಾಡಿ. ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋ ಭ್ರಷ್ಟಾಚಾರದಿಂದ ಈಗ ನಿಮ್ಮ ತಲೆದಂಡದ ಒಂದು ಪರಿಸ್ಥಿತಿ ಬಂದಿದೆ ಸರ್. ನಿಮ್ಮನ್ನು ಕೈ ತಲೆದಂಡಗಳು ಪ್ರಶ್ನೆ ಬರೋದಿಲ್ಲ. ತಲೆದಂಡಗಳು ಪ್ರಶ್ನೆ ಬರೋದಿಲ್ಲ. ತಿಮ್ಮಾಪುರ್ ಏನು ತಪ್ಪು ಮಾಡಿಲ್ಲ. ಆರೋಪಗಳಿಗೆ ಎಲ್ಲ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅಂಥದ್ದೇನಾದ್ರೂ ಇದ್ರೆ ಅದನ್ನ ನಾನು ಕ್ರಮ ಎದುರಿಸ್ತೀನಿ. ಏನಾಗಿದೆ? ಏನ್ ತಪ್ಪು ಮಾಡಿದ್ದೀನಿ? ಆಡಿಯೋ ವಿಡಿಯೋ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಇಮಿಡಿಯೇಟ್ ಮಾಡ್ತೀನಿ. ಬಹುತೇಕ ಸರ್ ನಿಮ್ಮ ಇಲಾಖೆಯ ಅಕ್ರಮ ಬಗ್ಗೆ ಬಹಿರಂಗ ಚರ್ಚೆ ಆಗುತ್ತೆ. ನಿಮ್ಮ ಕಾರ್ಯವೈಖರಿ ಪ್ರಶ್ನೆ ಮಾಡ್ತಾರೆ. ಬಹಳ ದೊಡ್ಡ ಮಟ್ಟದ ನಿಮ್ಮ ಇಲಾಖೆ ಭಯ ಇದು ಯಾವ್ಯಾವ ಅಬಕಾರಿ ಮಂತ್ರಿ ಆಗಿ ಎಲ್ಲರ ಮೇಲೆ ಇದು ಹಿಂಗೆ ಬಂದಿದೆ. ಅದನ್ನ ಸರಿ ಮಾಡೋ ಕೆಲಸ ಮಾಡೋಣ. ಎಲ್ಲರ ಮೇಲೆ ಮಾಡಿದಾರಲ್ಲ, ಇದು ಒಂದೇನಾ? ನೀ ಹಿಂದೆ ಮಂತ್ರಿಗಳು ಎಲ್ಲಾದ್ರೂ ನೀವು ಚಾನಲ್ದಾಗ ನೋಡಿದೀನಿ, ನಾನು ನೋಡಿದ್ದೀನಿ. ಕೆಲವು ವಿಚಾರಗಳನ್ನ ಬದಲಾವಣೆ ತರಬೇಕಾಗಿದೆ, ತರೋಣ. ಸರಿ, ಸುಧಾರಣೆ ಮಾಡು. ಥ್ಯಾಂಕ್ ಯು. ಅಯ್ಯೋ ಯಾರಪ್ಪ ಪ್ರಧಾನ ಮಂತ್ರಿ? ಅದು 700 ಕೋಟಿ 800 ಕೋಟಿ ಅದಕ್ಕೇನಾರ ಅರ್ಥ ಇದೆ ಏನ್ರಿ? ಸುಳ್ಳು ಸುಳ್ಳು ಆರೋಪಗಳಿಗೆಲ್ಲ ಏನ್ರಿ ಉತ್ತರ ಕೊಡ್ತಾರೆ? 100% ಮಾಡ್ತೀನಿ ಸರ್. ಇಲಾಖೆ ಮಾತ್ರ ಸರ್, ಅಧಿಕಾರಿಗಳಾಗಲಿ ಏನೇ ಆಗಲಿ ಕೆಲವು ವಿಚಾರಗಳಲ್ಲಿ ತಿದ್ದುಪಡಿ ತರಲಾರದಿರುವುದರಿಂದ ಅಬಕಾರಿ ಇಲಾಖೆಯಲ್ಲಿ ಇದು ನಡೀತಾ ಇದೆ. ಇದನ್ನ ಸರಿ ಮಾಡ್ಲಿಕ್ಕೆ ಇಮಿಡಿಯೇಟ್ ಕ್ರಮ ಕೈಗೊಳ್ಳುತ್ತೇನೆ. ಯಾವ್ಯಾವ ತಿದ್ದುಪಡಿ ನೋಡಿ, ವರ್ಗಾವಣೆ, ಅದನ್ನ ಕೌನ್ಸಿಲಿಂಗ್ ಮಾಡಬೇಕು. ಇಂಥವು ಏನೇನದಾವೆ ಅವನ್ನೆಲ್ಲದನ್ನು 1-2 ಚರ್ಚೆ ಮಾಡಿದೀವಿ. ಇದು ಒಂದು ಡಿಲೇ ಯಾಕಾಗ್ತಿದೆ, ಅದಕ್ಕೆ ಏನ್ ನಾವು ರೂಪ ಕೊಡಬೇಕು, ಇಮಿಡಿಯೇಟ್ ಕೊಡಕ್ಕೆ ಏನ್ ಮಾಡಬೇಕು, ಯಾರು ರಿಜೆಕ್ಟ್ ಮಾಡಕ್ ಕಾರಣಗಳನ್ನ ಇಮಿಡಿಯೇಟ್ ಕಮಿಷನರ್ ಆಫೀಸ್ ತಿಳಿಸಬೇಕು. ಇಂಥವನ್ನ ಆಲ್ರೆಡಿ 3-4 ಮೀಟಿಂಗ್ ಮಾಡಿದೀವಿ. ಇಮಿಡಿಯೇಟ್ ಚರ್ಚೆ ಮಾಡಿ ಅದನ್ನ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಸರ್ ಒಂದು ನಿಮಿಷ, ಹಿಂದೆ ಕಾಕಂಬಿ ಇಶ್ಯೂ ಬಂದಾಗ ನೀವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ಕ್ರಮ ಕೈಗೊಳ್ಳೋದು ಕಂಟಿನ್ಯೂಸ್ ಆಗ್ತಾ ಇದೆ. ಇಲ್ಲಿ ಕಾಕಂಬಿದು ಕೋರ್ಟ್ನಲ್ಲಿ ಇದೆ ಭಯ. ಕೋರ್ಟ್ನಲ್ಲಿ ಕ್ರಮ ಆಗಲಿ, ಬಂದ ನಂತರ ನೋಡೋಣ. ಅಲ್ಲ, ನೀವು ಡಿಸಿಷನ್ ತಗೊಂಡು ಕೋರ್ಟ್ ನೀವು ಸಬ್ಮಿಟ್ ಮಾಡಬಹುದಲ್ಲ? ನಂತರ ಕಂಪ್ಲೇಂಟ್ ಇತ್ತು, ದೂರ ಇತ್ತು ಅಂದಾಗ ಆಕ್ಷನ್ ತಗೊಂಡು ನೋಡಿ. ಅದು ಹಿಂದ್ಗಡೆ ಕೋರ್ಟ್ನ ಕೇಸ್ ಇದ್ದಾಗ ಅದರದಾದ ಕ್ರಮ ಆಗ್ತಿದೆ. ವೇಟ್ ಮಾಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.